ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶಲ್ 10 ನಂಬರ್ ಕ್ರೋಶಾ ನೀಡಲ್ ನ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. 7 ಎಳೆ ದಾರ ಕೂಡ ನಾವು ಬಳಸ್ಬೋದು ಡಿಸೈನ್ಗೆ. ಸ್ಟಾರ್ಟಿಂಗ್ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಬ್ಯಾಕ್ ಸೈಡ್ ಗಂಟು ಏನ್ ಹಾಕಿರ್ತೀವಿ ದಾರಕ್ಕೆ ಅದು ಬ್ಯಾಕ್ ಸೈಡ್ ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸಲ ಲಾಕ್ ಆದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ 2 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ನೋಡಿ. 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಹತ್ರ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಈಗ ಈ ನೀಡಲ್ ಏನ್ ಕೈಯಲ್ಲಿದೆ ಕ್ರೋಶಾ ನೀಡಲ್, ಅದನ್ನ ಲೆಫ್ಟ್ ಹ್ಯಾಂಡ್ಗೆ ಈ ರೀತಿ ಇಟ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಸೊ ರೈಟ್ ಹ್ಯಾಂಡ್ ಇಂದ ಒಂದು ಮೀಡಿಯಂ ಸೈಜ್ ಬೀಡ್ ನ ನಾನಿಲ್ಲಿ ತಗೊಂಡಿದ್ದೀನಿ. ಈ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿ ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಪಕ್ಕದಲ್ಲಿ ನೀಡಲ್ನ ಹಾಕ್ಬೇಕು ನೋಡಿ. ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೇಲಕ್ಕೆ ತಗೊಂಡ್ಬರ್ಬೇಕು. ದಾರನ ಮೇಲಕ್ಕೆ ತರಬೇಕು. ತಗೊಂಡ್ ಬಂದು ಈಗ ಮತ್ತೆ ಅಲ್ಲಿ ಬ್ಯಾಕ್ ಸೈಡ್ ಇರುತ್ತಲ್ಲ ದಾರ, ಆ ದಾರನ ಈ ನೀಡಲ್ ಮೇಲೆ ಇರುತ್ತಲ್ಲ ಫಸ್ಟ್ ದಾರದೊಳಗಿಂದ ಎಳ್ಕೊಂಡು ಬೀಡ್ ಒಳಗಿಂದ ಮೇಲಕ್ಕೆ ಎಳ್ಕೊಳ್ಬೇಕು. ಬೀಡ್ ಒಳಗಡೆಯಿಂದ ಮೇಲೆ ಕೇಳ್ಕೊಂಡು ಈಗ ಆ 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು ನೋಡಿ ಈ ರೀತಿ. ಸೊ ನೆಕ್ಸ್ಟ್ ನಿಮ್ಗೆ ನೋಡುವಾಗ ನೀಟಾಗಿ ಅರ್ಥ ಆಗುತ್ತೆ. ಈಗ ಇಲ್ಲಿ ಲಾಕ್ ಆದ್ಮೇಲೆ 2 ಚೈನ್ ಹಾಕೊಳ್ತೀನಿ. ಸೊ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು ಒಂದ್ಸಲ. ಈ ಬೀಡ್ ಪಕ್ಕದಲ್ಲಿ ಏನ್ ಗ್ಯಾಪ್ ಇದೆ, ಬೀಡ್ ಮತ್ತೆ ಸಿಂಗಲ್ ಕ್ರೋಶಾ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶಾ ಆಯ್ತು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಶಾನ ಮಾಡ್ಕೊಳ್ತಾ ಇದೀವಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇಲ್ಲಿ ಈ ಸ್ಲ್ಯಾಂಟಿಂಗ್ ಅರ್ಚ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸ್ಕೊಂಡ್ರೆ ಸ್ಪೇಸ್ ಸಾಕಾಗೋದಿಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಲ್ಯಾಂಟಿಂಗ್ ಅರ್ಚ್ಗೆ ನಿಮ್ಗೆ ನೀಟಾಗಿ ಜಾಗ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಟ್ಟು 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. 2 ಚೈನ್ ಆದ್ಮೇಲೆ ಆ ಗ್ಯಾಪ್ ಅಲ್ಲಿ 4 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಸೊ ನೋಡಿ, ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಒಟ್ಟು 4 ಡಬಲ್ ಕ್ರೋಶಗಳ ಆದ್ಮೇಲೆ ಮತ್ತೆ ನೀಡಲ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಯಾಲೆನ್ಸ್ ಮಾಡಿ ಮತ್ತೊಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿ ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಇಟ್ಟು ಬ್ಯಾಲೆನ್ಸ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಬೇಕು. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ನೀಡಲ್ನ ಬಟ್ಟೆ ಹಾಕ್ಬೇಕು. ನೀಡಲ್ನ ಬಟ್ಟೆಗೆ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಸೂಜಿ ಮೇಲೆ ಫಸ್ಟ್ ಒಂದು ದಾರ ಬೀಡ್ ದಾರ ಇರುತ್ತೆ. ಫಸ್ಟ್ ದಾರದ ಒಳಗಡೆಯಿಂದ ಈ ದಾರನ ಎಳ್ಕೊಂಡು ಬೀಡ್ ಒಳಗಡೆಯಿಂದ ಮೇಲೆ ತಗೊಂಡ್ ಬರ್ಬೇಕು. ಆಗ ಸೂಜಿ ಮೇಲೆ ಇನ್ನ 2 ದಾರ ಇರುತ್ತೆ. ಈಗ 2 ದಾರನ ನೀಡಲ್ ಒಳಗಡೆಯಿಂದ ದಾರನ ಎಳ್ಕೊಂಡ್ ಬರ್ಬೇಕು. ಸೊ ಈ ರೀತಿ ಆದ್ಮೇಲೆ ಇವಾಗ ಮತ್ತೆ 2 ಚೈನ್ ಹಾಕೊಳ್ತೀನಿ. ಕರೆಕ್ಟ್ ಆಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ಬೀಡ್ ನ ಹಾಕೊಳ್ಬೇಕು. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಗ್ಯಾಪ್ ಏನಿರುತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಮತ್ತೆ ಬೀಡ್ ಮಧ್ಯೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಒಟ್ಟು 4 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಎಲ್ಲವೂ ಕೂಡ ಒಂದೇ ಲೆಂತ್ ಅಲ್ಲಿ ಬರಬೇಕು ಡಬಲ್ ಕ್ರೋಶಗಳು. ಸ್ಲ್ಯಾಂಟಿಂಗ್ ಆರ್ಚ್ ಅಲ್ಲಿ ಆಲ್ರೆಡಿ ನಾನು ತುಂಬಾ ಡಿಸೈನ್ಸ್ ನ ತೋರಿಸಿದ್ದೀನಿ ಮತ್ತು ಈ ರೀತಿ ಬೇಸ್ ಬರೋಂತ ಡಿಸೈನ್ಸ್ ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ. ಬಟ್ ಬೀಡ್ ಬಂದು ಈ ಡಿಸೈನ್ ಅಲ್ಲಿ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದೀವಿ ಅಷ್ಟೇ. ಸೊ ಇದೇ ತರ ಸಿಮಿಲರ್ ಸ್ವಲ್ಪ ಚೇಂಜಸ್ ಇರುವಂತ ಡಿಸೈನ್ ಕುಚ್ಚನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ಇಲ್ಲಿ 4 ಡಬಲ್ ಕ್ರೋಶಾ ಆದ್ಮೇಲೆ ನೋಡಿ ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಇಲ್ಲಿ ಪ್ರೀವಿಯಸ್ ನಾವಿಲ್ಲಿ ಗ್ಯಾಪ್ ಏನ್ ಬಂದಿರುತ್ತೆ 2 ಸ್ಲ್ಯಾಂಟಿಂಗ್ ಅರ್ಚ್ ಮಧ್ಯೆ ಅಷ್ಟು ಗ್ಯಾಪ್ಗೆ ನಾವಿಲ್ಲಿ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಈಗ ಅಲ್ಲಿ ಫಸ್ಟ್ ದಾರದ ಒಳಗಡೆಯಿಂದ ಬೀಡ್ ಒಳಗಡೆಯಿಂದ ದಾರನ ಮೇಲೆ ಕೇಳ್ಕೊಳ್ಬೇಕು. ನೆಕ್ಸ್ಟ್ ಸೂಜಿ ಮೇಲೆ ಇರೋ 2 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ 2 ಚೈನ್ ಮತ್ತೆ ಆ ಗ್ಯಾಪ್ ಅಲ್ಲಿ 4
ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಿಮಗೆ ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ಕೊಳ್ಬಹುದು, ಕಟಿಂಗ್ ಇರುವಂತ ಬೀಡ್ಸ್ ಕೂಡ ಬಳಸ್ಬೋದು, ಅಥವಾ ಬೇಕಿದ್ದಲ್ಲಿ ನೀವು ಫ್ಲವರ್ ಬೀಡ್ಸ್ ನ ಕೂಡ ಬಳಸ್ಕೊಳ್ಬಹುದು. ಇಂಥದ್ದೇ ಬೀಡ್ ನ ಬಳಸ್ಬೇಕು ಅಂತ ಏನಿಲ್ಲ. ಈ ರೀತಿ ಮತ್ತೆ 4 ಡಬಲ್ ಕ್ರೋಶ ಆದ್ಮೇಲೆ ಕೌಂಟಿಂಗ್ ಮಾಡ್ಕೊಳ್ಬೇಕಾಗಲೇ ಈ ರೀತಿ ನೀವು ಕೈಯಿಂದ ತೆಗೆದು ಹಾಕೋದು ಟೈಮ್ ಆಗುತ್ತೆ ಅಂತ ಇದ್ರೆ ಒಂದು ಬಾಕ್ಸ್ ಅಥವಾ ಪ್ಲೇಟ್ ಅಲ್ಲಿ ಬೀಡ್ಗಳನ್ನ ಹಾಕೊಂಡು ನೀಡಲಿಂದ ಬೀಡ್ ನ ಎತ್ಕೊಳ್ಬಹುದು. ಅದು ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ರೀತಿ ಪ್ರೀವಿಯಸ್ ಎಷ್ಟು ಗ್ಯಾಪ್ ಇತ್ತು ಅಷ್ಟು ಗ್ಯಾಪ್ಗೆ ನೀಡಲ್ ಹಾಕ್ಬೇಕು, ದಾರನ ಮೇಲೆ ಕೇಳ್ಕೊಳ್ಬೇಕು. ಸೊ ಈ ರೀತಿ ಬೀಡ್ ಒಳಗಡೆ ಒಂದೇ ಸಲ ಬಂದ್ಬಿಡುತ್ತೆ ಮಿಸ್ ಆಗಿ. ಸೊ ಅವಾಗ ನೀಟಾಗಿ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಆ ದಾರನ ಸೂಜಿ ಮೇಲಿರೋ ಫಸ್ಟ್ ದಾರ ಮತ್ತು ಬೀಡ್ ಒಳಗಡೆಯಿಂದ ಮೇಲೆ ಕೇಳ್ಕೊಳ್ಬೇಕು, ಮತ್ತೆ 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ನೋಡಿ ಇಷ್ಟೇ ಸಿಂಪಲ್. ಈಗ ಮತ್ತೆ 2 ಚೈನ್ ಹಾಕಿ ಆ ಗ್ಯಾಪ್ ಅಲ್ಲಿ ಮತ್ತೆ 4 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡೋದಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, 1-2 ಬೀಡ್ ಹಾಕೋ ತನಕ ಅಷ್ಟೇ, ಆಮೇಲೆ ನಿಮ್ಗೆ ಈಸಿ ಅನ್ಸುತ್ತೆ. ತೀರಾ ಚಿಕ್ಕ ಬೀಡ್ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಾವಿಲ್ಲಿ ಮೀಡಿಯಂ ಸೈಜ್ ಬೀಡ್ ನ ಬಳಸ್ತಿರೋದ್ರಿಂದ ಆರಾಮ್ಸೆ ಈ ಡಿಸೈನ್ ನ ನೀವು ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಇದೇ ರೀತಿ ಪೂರ್ತಿ ಹಾಕೊಂಡು ಹೋಗೋದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಡಿಸ್ಟೆನ್ಸ್ ಕರೆಕ್ಟ್ ಆಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕಿಲ್ಲ ಅಂತಂದ್ರೆ ಫ್ರಿಲ್ಸ್ ಬಂದ್ಬಿಡುತ್ತೆ, ಇಲ್ಲ ಸುಕ್ ಬಂದ್ಬಿಡೋಂತ ಚಾನ್ಸಸ್ ಇರುತ್ತೆ. ಬೇಕಿದ್ದಲ್ಲಿ ತೀರಾ ಸಿಂಪಲ್ ಬೇಕು, ಮೈಸೂರ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್ ಸ್ಯಾರೀಸ್ಗೆ ಬರೀ ಇದನ್ನೇ ಬಾರ್ಡರ್ ಡಿಸೈನ್ ಆಗಿ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಸೆಕೆಂಡ್ ಸ್ಟೆಪ್ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ 6 ಎಳೆ ದಾರನೇ ಗಂಟ್ ಹಾಕೊಂಡು ತಗೊಂಡಿದೀನಿ. ಈ ಟಿಪ್ ಫಸ್ಟ್ ಸ್ಲ್ಯಾಂಟಿಂಗ್ ಟಿಪ್ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ಗಳನ್ನ ಹಾಕೊಳ್ತಾ ಇದೀನಿ. ಸೊ 4 ಚೈನ್ ಹಾಕಿ ಸೆಕೆಂಡ್ ಸ್ಲ್ಯಾಂಟಿಂಗ್ ಅರ್ಚ್ ಟಿಪ್ ತುದಿ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ತುದಿ ಈ ತರ ನಿಮ್ಗೆ ಎಲ್ಲಿ ಕಾಣಿಸುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಮತ್ತೆ 4 ಚೈನ್ ಹಾಕಿ ಥರ್ಡ್ ಸ್ಲ್ಯಾಂಟಿಂಗ್ ಅರ್ಚ್ ತುದಿ ಏನಿರುತ್ತೆ ಸೊ ಅಲ್ಲಿಗೆ ನೀಡಲ್ನ ಹಾಕ್ತೀನಿ. ನೋಡಿ ನೀಡಲ್ ಹಾಕಿ ಅಥವಾ ನೀವು 2 ಚೈನ್ ಹಾಕಿರ್ತೀವಲ್ಲ ಸ್ಲ್ಯಾಂಟಿಂಗ್ ಅರ್ಚ್ ಅಲ್ಲಿ ಅಲ್ಲಿಗೆ ಕೂಡ ನೀವು ಲಾಕ್ ಮಾಡ್ಕೊಳ್ಬಹುದು. ಇಲ್ಲಿ ತುದಿಗೆ ಅಂದಾಜಲ್ಲಿ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ವಿ, ಮತ್ತೆ 4 ಚೈನ್ ಹಾಕಿ ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಷ್ಟಾದ್ಮೇಲೆ ಈಗ ಮತ್ತೆ 5 ಚೈನ್ ಹಾಕೋಬೇಕಾಗುತ್ತೆ. ಸೊ 4 ಕೂಡ ಹಾಕೋಬಹುದು, 5 ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಸೊ 5 ಚೈನ್ ಹಾಕಿ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಅರ್ಚ್ ತುದಿಗೆ ಲಾಕ್ ನ ಮಾಡ್ಕೊಳ್ಬೇಕು. ತುದಿಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ಡಿಸೈನ್ ನ ಚೂರು ತಿರುಗಿಸ್ಕೊಳ್ಬೇಕಾಗತ್ತೆ. ತಿರುಗಿಸ್ಕೊಳ್ಬಹುದು ಅಥವಾ ಹಾಗೇನು ಕೂಡ 5 ಚೈನ್ ಹಾಕಿ ಡಿಸೈನ್ ನ ತಿರುಗಿಸ್ಕೊಳ್ಬೇಕು. 5 ಚೈನ್ ಹಾಕಿ ಡಿಸೈನ್ ನ ತಿರುಗಿಸ್ಕೊಂಡು ಸೊ ಇಲ್ಲಿ ಲಾಕ್ ಇರುತ್ತಲ್ಲ, ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆನೆ ಲಾಕ್ ನ ಮಾಡ್ಕೊಳ್ಬೇಕು. ಅಲ್ಲಿಗೆನೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಒಂದೇ ಸ್ಟೆಪ್ ಅಲ್ಲಿ ನಾವ್ ಇದನ್ನ ಸೆಕೆಂಡ್ ಸ್ಟೆಪ್ ಹಾಕೊಳ್ಳೋದ್ರಿಂದ ಬಟ್ಟೆನ ತಿರುಗಿಸ್ಕೊಂಡು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರಾನ ತಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಬಟ್ಟೆನ ಡಿಸೈನ್ ನ ಸೀದಾ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ನೋಡಿ ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಈ 5 ಚೈನ್ ಏನಿರುತ್ತೆ 2 5 ಚೈನ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕು. ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಹಾಕಿರ್ತೀವಿ ಒಂದ್ಸಲ, ಅದಾದ್ಮೇಲೆ ಡಬಲ್ ಕ್ರೋಶ ಮಾಡ್ಕೊಳ್ತೀವಿ. ಸೊ ಅಷ್ಟೇ ಲೆಂತ್ಗೆ 3 ಚೈನ್ ಅಷ್ಟೇ ಲೆಂತ್ಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟು 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. 3 ಚೈನ್ ಆದ್ಮೇಲೆ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಅಲ್ಲಿಗೆ ಒಟ್ಟು 7 ಕಂಬಗಳಾಗ್ತವೆ. ಸೊ 1 3 ಚೈನ್ ಮತ್ತು 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. 6 ಡಬಲ್ ಕ್ರೋಶ ಆದ್ಮೇಲೆ ಈಗ ದಾರನ ಮೇಲೆ ಕೆಳ್ಕೊಂಡು ಸೇಮ್ ನಾವು ಬೇಸ್ ಲೈನ್ ಅಲ್ಲಿ ಏನ್ ಯೂಸ್ ಮಾಡಿರ್ತೀವಿ ಅದೇ ಸೈಜ್ ಬೀಡ್ ನ ನಾನು ತಗೊಂಡಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡೋದು, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ನೋಡಿ ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ.
ಬೀಡ್ಗಿಂತ ಮುಂಚೆ ನಾವು 3 ಚೈನು ಪ್ಲಸ್ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ. ಬೀಡ್ ಆದ್ಮೇಲೆ 6 ಡಬಲ್ ಕ್ರೋಶಗಳನ್ನ ಈ 5 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ 5 ಚೈನ್ ಗ್ಯಾಪ್ ಅಲ್ಲಿ ಮಾತ್ರ 6 ಡಬಲ್ ಕ್ರೋಶನ ಮಾಡ್ಕೋಬೇಕು ಬೀಡ್ ಆದ್ಮೇಲೆ. ಬೀಡ್ಗಿಂತ ಮುಂಚೆ 6 ಡಬಲ್ ಕ್ರೋಶ, ಬೀಡ್ ಆದ್ಮೇಲೆ ಕೂಡ 6 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕು, ಅಥವಾ ಉದ್ದ ಗಿಡ್ಡ ಆಯ್ತು ಅಂದ್ರೆ ನಿಮ್ಗೆ ಅಷ್ಟಾಗಿ ಫಿನಿಶಿಂಗ್ ಬಂದು ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಈಗ ಇಲ್ಲಿ 6 ಡಬಲ್ ಕ್ರೋಶ ಆಗಿದೆ. ಈಗ ಲಾಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಈ ಟಿಪ್ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು. ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಫಿನಿಶಿಂಗ್ ಗೋಸ್ಕರ ಅಲ್ಲಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ. ಒಟ್ಟು 7 ಡಬಲ್ ಕ್ರೋಶ ಆಯ್ತು. ಈಗ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಬೀಡ್ ಆದ್ಮೇಲೆ 5 ಚೈನ್ ಅಲ್ಲಿ 6 ಡಬಲ್ ಕ್ರೋಶ ಮತ್ತು ಸ್ಲ್ಯಾಂಟಿಂಗ್ ಆರ್ಚ್ ಅಲ್ಲಿ ಒಂದು ಡಬಲ್ ಕ್ರೋಶ, ಒಟ್ಟು 7 ಡಬಲ್ ಕ್ರೋಶ ಆಗುತ್ತೆ. ಈಗ ಮತ್ತೆ 4 ಚೈನ್, ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಲಾಕ್ ಮಾಡ್ಕೊಳ್ಳೋದು. 2 ಸಲ 4 ಚೈನ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ 5 ಚೈನ್ ಹಾಕಿ ಆರ್ಚ್ ಮಾಡ್ಕೊಳ್ಬೇಕು. ಮತ್ತೆ 2 ಸಲ 4 ಚೈನ್ ಮತ್ತೆ 5 ಚೈನ್ ಹಾಕಿ ಆರ್ಚ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಬರುತ್ತೆ ಕೌಂಟಿಂಗು. ಸೊ ನಾನು ಸೆಕೆಂಡ್ ಟೈಮ್ 4 ಚೈನ್ ಹಾಕಿದೀನಿ, ಲಾಕ್ ಮಾಡ್ಕೊಂಡಿದೀನಿ. ಅದಾದ ನಂತರ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕಿ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಲಾಕ್ ನ ಮಾಡ್ಕೋಬೇಕು. ಈಗ ಮತ್ತೆ 5 ಚೈನ್, 5 ಚೈನ್ ಹಾಕಿ ಬಟ್ಟೆನ ಚೂರು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು 5 ಚೈನ್ ಆದ್ಮೇಲೆ ಅಲ್ಲಿ ಲಾಕ್ ಇರುತ್ತಲ್ಲ, ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದೇ ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈಗ 3 ಚೈನ್, 3 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಏನಿದೆ ಆ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಸೊ ಅಲ್ಲಿ ಒಂದು ಕಂಬ ಅಂತ ಆಯ್ತು, ಕನ್ಸಿಡರ್ ಮಾಡ್ಬೇಕು 3 ಚೈನ್ ನ. ಈಗ ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಟ್ಟು 6 ಡಬಲ್ ಕ್ರೋಶ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಅಲ್ಲಿ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಸೂಜಿ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಈ ರೀತಿಯಾಗಿ ಒಟ್ಟು 6 ಸಲ ಮಾಡ್ಕೊಳ್ಬೇಕಾಗುತ್ತೆ. 6 ಸಲ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಎಲ್ಲವೂ ಕೂಡ ಒಂದೇ ಲೆಂತ್ ಅಲ್ಲಿ ಬರಬೇಕಾಗುತ್ತೆ. ನಿಮ್ಗೆ ವಿಡಿಯೋ ಸ್ಪೀಡ್ ಆಯ್ತು ಅಂತ ಅನ್ಸಿದ್ದಲ್ಲಿ ಮೇಲೆ ನಿಮ್ಗೆ ವಿಡಿಯೋ ಮೇಲೆ ಆಪ್ಷನ್ಸ್ ಇರುತ್ತೆ. ಅಂದ್ರೆ ವಿಡಿಯೋ ಸ್ಪೀಡ್ ಅಲ್ಲಿ ಸೆಟ್ಟಿಂಗ್ಸ್ ನ ನೀವು ಮಾಡ್ಕೊಳ್ಬಹುದು. ಸ್ಪೀಡ್ ನ ಸ್ಲೋ ಕೂಡ ಮಾಡ್ಕೊಳ್ಬಹುದು ಅಥವಾ ಸ್ಪೀಡ್ ಕೂಡ ಮಾಡ್ಕೊಳ್ಬಹುದು. ಸೊ ಅದಾದ್ಮೇಲೆ ನೋಡಿ 6 ಕಂಬಗಳಾದ್ಮೇಲೆ ದಾರನ ಮೇಲೆ ಕೇಳ್ಕೊಂಡು ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಮತ್ತೆ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ 6 ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು. ಮತ್ತೆ ಎರಡಕ್ಕೆ ಒಂದು. ಈ ರೀತಿಯಾಗಿ 6 ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈಸಿ ಇದೆ ಡಿಸೈನು, ಬೇಗನ ಹೋಗ್ಬಿಡುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಸೊ ನಿಮ್ ಬೇಕಿದಲ್ಲಿ 2 ಆರ್ಚಿಗೆ 1 ಕುಚ್ಚು ಅಥವಾ 2 ಆರ್ಚಿಗೆ 2 ಕುಚ್ಚು, 3 ಆರ್ಚಿಗೆ 2 ಕುಚ್ಚು, ನಿಮ್ಗೆ ಬೇಕಿದ್ದ ಹಾಗೆ ಡಿಸೈನ್ ನ ಚೇಂಜಸ್ ಕೂಡ ಮಾಡ್ಕೊಳ್ಬಹುದು. ತುಂಬಾ ನೀಟಾಗಿ ಬರುತ್ತೆ. ಅಥವಾ ನಿಮ್ಗೆ ಇಲ್ಲಿ ಆರ್ಚ್ ಅಲ್ಲಿ ಬೀಡ್ ಬೇಡ ಅಂತ ಇದ್ದಲ್ಲಿ ಅದನ್ನ ಕೂಡ ನೀವು ಸ್ಕಿಪ್ ಮಾಡ್ಕೋಬಹುದು. ಈಗ ಇಲ್ಲಿ 6 ಡಬಲ್ ಕ್ರೋಶ ಆದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತರಬೇಕು. ತಂದು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು, ಮತ್ತೆ ಎರಡಕ್ಕೆ ಒಂದು ಮಾಡ್ಕೊಂಡು ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಲಾಕ್ ನ ಮಾಡ್ಕೋಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ 2 ಟೈಮ್ಸ್ 4 ಚೈನ್ ಹಾಕಿ 5 ಚೈನ್ ಹಾಕಿ ಈ ರೀತಿ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ಚಿಕ್ಕ ಚಿಕ್ಕ
ಚಿಕ್ಕ ಆರ್ಚ್ಗಳು ಬರುತ್ತೆ ಪುಟ್ಟದಾಗಿ. ಇದಕ್ಕೆ ನೀವು ಚಿಕ್ಕದಾಗಿ ಬೇಬಿ ಕುಚ್ಚು ಕಟ್ಕೊಂಡ್ರೆ ಸಾಕು. ಸೊ ನೋಡಿ, ಈ ರೀತಿಯಾಗಿ ಪೂರ್ತಿ ಡಿಸೈನ್ ಅಥವಾ ಪೂರ್ತಿ ಸ್ಯಾರಿನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಫೈನಲ್ ಆಗಿ ಈ ರೀತಿಯಾಗಿದೆ ಡಿಸೈನ್ ನೋಡಿ, ತುಂಬಾ ನೀಟಾಗಿ ಬರುತ್ತೆ. ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಡಿಸೈನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದಕ್ಕೆ ನಾನು 137 ದಾರನ ಬೇಬಿ ಕುಚ್ಚು ಕಟ್ಕೊಂಡಿದೀನಿ. ಬೇಕಿದ್ದಲ್ಲಿ ನೀವು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು, ಇನ್ನೂ ಗ್ರ್ಯಾಂಡ್ ಆಗಿ ಡಿಸೈನು ಕಾಣಿಸ್ಬೇಕು ಅಂತ ಇದ್ದಲ್ಲಿ. ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.